ಮನೆಯಲ್ಲಿ ಗಡಿಯಾರ ಯಾವ ದಿಕ್ಕಿಗೆ ಇದ್ರೆ ಶುಭವಾಗುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ವಾಸ್ತುಶಾಸ್ತ್ರದಲ್ಲಿ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳಲಾಗಿದೆ. ವಾಸ್ತುಶಾಸ್ತ್ರದಂತೆ ನಾವು ಕೆಲ ಚಿಕ್ಕ ಪುಟ್ಟ ಬದಲಾವಣೆ ಮಾಡಿಕೊಂಡ್ರೆ ಜೀವನಕ್ಕೆ ಒಳಿತಾಗುವುದರಲ್ಲಿ ಸಂಶಯವೇ ಇಲ್ಲ. ಮನೆಯಲ್ಲಿ ಕೆಲವು ವಸ್ತುಗಳನ್ನ ಸರಿಯಾದ ದಿಕ್ಕಿನಲ್ಲಿ ಇಡೋದು ಬಹಳ ಮುಖ್ಯವಾಗಿರುತ್ತೆ. ಇಲ್ಲದಿದ್ರೆ ಅವು ನೆಗೆಟಿವ್ ಪರಿಣಾಮಗಳನ್ನ ನೀಡಬಲ್ಲವು. ಕೆಲವು ವಸ್ತುಗಳನ್ನ ಸರಿಯಾದ ದಿಕ್ಕಲ್ಲಿ ಇಡದೇ ಇದ್ರೆ ವಾಸ್ತು ದೋಷಗಳ ಸಮಸ್ಯೆ ಹೆಚ್ಚಾಗುತ್ತೆ ಅನ್ನೋದು ವಾಸ್ತುಶಾಸ್ತ್ರಜ್ಞರ ಅಭಿಪ್ರಾಯ. ಮುಖ್ಯವಾಗಿ ವಾಸ್ತುಶಾಸ್ತ್ರದಲ್ಲಿ ಮನೆಯಲ್ಲಿ ಬಳಸುವ ಗಡಿಯಾರಗಳಿಗೆ ಹೆಚ್ಚಿನ ಮಹತ್ವವಿದೆ. ಗಡಿಯಾರಗಳನ್ನ ಸರಿಯಾದ ದಿಕ್ಕಿಗೆ ಹಾಕಿದ್ರೆ ನಮ್ಮ ಜೀವನದಲ್ಲಿ ಟೈಮ್ ಚೆನ್ನಾಗಿರುತ್ತೆ, ಇಲ್ಲ ಅಂದ್ರೆ ಬ್ಯಾಡ್ ಟೈಮ್ ಶುರುವಾಗೋದು ಪಕ್ಕ. ಗಡಿಯಾರ ಹಾಕೋ ದಿಕ್ಕು ಕೂಡ ವಾಸ್ತುಶಾಸ್ತ್ರದಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇಲ್ಲವಾದ್ರೆ ಅದು ನಿಮ್ಮ ಮನೆಯಲ್ಲಿ ವಾಸ್ತು ದೋಷಗಳನ್ನ ಉಂಟು ಮಾಡಬಹುದು. ಇದು ನಿಮ್ಮ ಕುಟುಂಬ ಮತ್ತು ಮನೆಯ ಮೇಲೆ ಕೆಟ್ಟ ಪರಿಣಾಮಗಳನ್ನ ಬೀರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರಗಳನ್ನ ಸರಿಯಾದ ದಿಕ್ಕಲ್ಲಿ ಇಡುವ ಮೂಲಕ ವಾಸ್ತು ದೋಷಗಳನ್ನ ಹೇಗೆ ತಪ್ಪಿಸಬಹುದು ಅನ್ನೋದನ್ನ ನಾವು ನಿಮ್ಗೆ ಹೇಳ್ತೀವಿ, ಕೇಳಿ. ಮನೆಯಲ್ಲಿ ಕೆಲಸ ಮಾಡದೇ ಇರುವಂತ ಅಥವಾ ಕೆಟ್ಟು ಹೋದ ಗಡಿಯಾರವನ್ನ ನೀವು ಎಂದಿಗೂ ಇಟ್ಕೊಳ್ಬೇಡಿ. ಆ ಗಡಿಯಾರಗಳು ಅದು ಎಷ್ಟೇ ಬೆಲೆ ಬಾಳುವಂತದ್ದಾದ್ರೂ ಕೂಡ ಮೊದಲು ಅವುಗಳನ್ನ ಮನೆಯಿಂದ ಹೊರಗಡೆ ಹಾಕಿ. ಇಂತಹ ಗಡಿಯಾರವನ್ನ ಮನೆಯಲ್ಲಿ ಇಟ್ಟುಕೊಂಡ್ರೆ ಅದು ನಿಮಗೆ ಅನೇಕ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ನಿಮ್ಮ ಮನೆಯಲ್ಲೂ ಕೆಟ್ಟ ಗಡಿಯಾರ ಇದ್ರೆ ನೀವು ಅದನ್ನ ಆದಷ್ಟು ಬೇಗ ಮನೆಯಿಂದ ಹೊರಗಡೆ ಹಾಕಿ. ನಿಂತ ಗಡಿಯಾರವನ್ನು ಮನೆಯಲ್ಲಿಡುವುದರಿಂದ ಅದು ನೆಗೆಟಿವ್ ಎನರ್ಜಿ ಮತ್ತು ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ನೆಲೆ ನಿಲ್ಲುವಂತೆ ಮಾಡುತ್ತೆ. ಇದರಿಂದ ಮನೆಯಲ್ಲಿ ಆಗಾಗ ಜಗಳ, ಕಿರಿಕಿರಿ ಉಂಟಾಗುತ್ತದೆ. ಅಲ್ಲದೆ ಮನೆಯಲ್ಲಿ ಮಾಡೋ ಕೆಲಸದಲ್ಲೂ ಅಭಿವೃದ್ಧಿ ಇರೋದಿಲ್ಲ. ಹಾಗಾಗಿ ನೀವು ನಿಮ್ಮ ಮನೆಯಲ್ಲಿ ಹಾಳಾದ ಗಡಿಯಾರವನ್ನ ಇಡಬಾರದು. ವಾಸ್ತುಶಾಸ್ತ್ರದ ಪ್ರಕಾರ ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಮುರಿದ ಗಡಿಯಾರವನ್ನು ಇಡಬಾರದು. ಇದು ಮನೆಗೆ ಒಳ್ಳೆಯ ಲಕ್ಷಣ ಅಲ್ಲ. ಇದರಿಂದ ಮನೆಯಲ್ಲಿ ವಾಸ್ತು ದೋಷದ ಸಮಸ್ಯೆ ತಲೆದೋರುತ್ತೆ. ನೀವು ಅನೇಕ ರೀತಿಯ ಸಮಸ್ಯೆಗಳನ್ನು ಎದುರಿಸಬೇಕಾಗಬಹುದು. ಮುರಿದ ಗಡಿಯಾರವನ್ನ ದುರಾದೃಷ್ಟದ ಸೂಚಕ ಅಂತ ಪರಿಗಣಿಸಲಾಗುತ್ತೆ. ಆದ್ದರಿಂದ ಮುರಿದ ಗಡಿಯಾರವನ್ನ ನಿಮ್ಮ ಮನೆಯಲ್ಲಿ ದಯಮಾಡಿ ಇಟ್ಕೊಳ್ಬೇಡಿ. ಮನೆಯಲ್ಲಿ ಗಡಿಯಾರವನ್ನ ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಲ್ಲಿ ಇದ್ರೆ ನೀವು ಜಾಗರೂಕರಾಗಿರ್ಬೇಕು. ಯಾಕಂದ್ರೆ ಗಡಿಯಾರಗಳನ್ನ ದಕ್ಷಿಣ ಮತ್ತು ಪಶ್ಚಿಮ ದಿಕ್ಕಿನಲ್ಲಿ ಇಡಬಾರದು ಅಂತ ವಾಸ್ತುಶಾಸ್ತ್ರ ಹೇಳುತ್ತೆ. ಇದನ್ನ ಒಳ್ಳೆಯ ಸಂಕೇತ ಅಂತ ಪರಿಗಣಿಸಲಾಗುವುದಿಲ್ಲ. ನೀವು ದಕ್ಷಿಣ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಗಡಿಯಾರವನ್ನ ಹಾಕಿದ್ರೆ ನಿಮ್ಮ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಖಂಡಿತ ನಿಲ್ಲಿಸುತ್ತೆ. ಈ ನಕಾರಾತ್ಮಕ ಶಕ್ತಿಯು ನಿಮ್ಮ ಮನೆಯಲ್ಲಿ ಅನೇಕ ಸಮಸ್ಯೆಗಳನ್ನ ಉಂಟು ಮಾಡಬಹುದು. ಗಂಡ ಹೆಂಡತಿ ನಡುವೆ ಜಗಳ, ಭಿನ್ನಾಭಿಪ್ರಾಯ, ದುಡಿದಾಣ ಕೈಯಲ್ಲಿ ನಿಲ್ಲೋದಿಲ್ಲ, ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ, ಎರಡ ಈ ರೀತಿ ಸಮಸ್ಯೆಗಳ ಪಟ್ಟಿ ದೊಡ್ಡದಾಗುತ್ತಾ ಹೋಗುತ್ತೆ. ಹಾಗಾಗಿ ನಿಮ್ಮ ಮನೆಯಲ್ಲಿ ಗಡಿಯಾರಗಳನ್ನ ಇಡುವಾಗ ದಿಕ್ಕುಗಳನ್ನ ಕೂಡ ಗಣನೆಗೆ ತೆಗೆದುಕೊಳ್ಬೇಕು. ಮರಿಬೇಡಿ, ವಾಸ್ತುವಿಜ್ಞಾನದಲ್ಲಿ ಗಡಿಯಾರದ ಬಣ್ಣವೂ ಕೂಡ ಬಹಳ ಮುಖ್ಯ. ಮನೆಯಲ್ಲಿ ತಿಳಿ ಬಣ್ಣದ ಗಡಿಯಾರವನ್ನು ಹೊಂದಿರುವುದು ತುಂಬಾ ಮಂಗಳಕರ ಅಂತ ಹೇಳಲಾಗುತ್ತೆ. ಇನ್ನೊಂದು ಅತ್ಯಂತ ಮುಖ್ಯವಾದ ವಿಷಯ ಅಂದ್ರೆ ನಿಮ್ಮ ಮನೆಯಲ್ಲಿ ಗಾಢವರ್ಣದ ಗಡಿಯಾರವನ್ನ ಹಾಕೋದ್ರಿಂದ ನಕಾರಾತ್ಮಕ ಶಕ್ತಿಯು ನೆಲೆಸುತ್ತದೆ. ಅಲ್ಲದೆ ಈ ಬಣ್ಣವು ಮನೆಯ ಸದಸ್ಯರ ಮನಸ್ಥಿತಿಯ ಮೇಲೆ ಕೆಟ್ಟ ಪರಿಣಾಮವನ್ನ ಬೀರುತ್ತದೆ. ಮನೆಯಲ್ಲಿ ಕಪ್ಪು, ನೀಲಿ ಮತ್ತು ಕೆಂಪು ಬಣ್ಣದ ಗಡಿಯಾರವನ್ನ ಇಡಲೇಬಾರದು. ಈ ಬಣ್ಣದ ಗಡಿಯಾರಗಳನ್ನ ಪದೇ ಪದೇ ಅವರು ನೋಡ್ತಾ ಇರ್ತಾರೆ, ಅದು ಸಹಜ. ಇದರಿಂದ ಆ ಗಾಢ ಬಣ್ಣಗಳು ಅವರ ಮೇಲೆ ನೆಗೆಟಿವ್ ಪರಿಣಾಮ ಬೀರುತ್ತವೆ. ಇದರ ಬದಲಾಗಿ ಕಂದು ಮತ್ತು ಹಳದಿಯಂತಹ ತಿಳಿ ಬಣ್ಣದ ಗಡಿಯಾರಗಳನ್ನ ಇಡಬೇಕು. ಇದು ತುಂಬಾ ಮಂಗಳಕರವಾಗಿದೆ ಅಲ್ಲವೇ? ಮನೆಯ ಸದಸ್ಯರ ಮನಸ್ಸು ಕೂಡ ಈ ಬಣ್ಣಗಳಂತೆ ತಿಳಿಯಾಗಿದ್ದು ಖುಷಿಯಾಗಿರ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಗಡಿಯಾರವನ್ನ ಪೂರ್ವ ಅಥವಾ ಉತ್ತರ ದಿಕ್ಕಿನಲ್ಲಿ ಇಡುವುದು ತುಂಬಾ ಮಂಗಳಕರ. ಅಥವಾ ನೀವು ಗಡಿಯಾರವನ್ನ ನಿಮ್ಮ ಮನೆಯ ಪೂರ್ವ ಅಥವಾ ವಾಯುವ್ಯ ದಿಕ್ಕಿನ ಗೋಡೆಯ ಮೇಲೆ ಇಡಬೇಕು. ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನ ಕಾಪಾಡುತ್ತೆ. ಈ ದಿಕ್ಕುಗಳಲ್ಲಿ ಗಡಿಯಾರವನ್ನ ಇಡೋದ್ರಿಂದ ಮನೆಯಲ್ಲಿ ಸಂತೋಷ ಮತ್ತು ಸಮೃದ್ಧಿ ಉಳಿಯುತ್ತೆ. ಅಷ್ಟೇ ಅಲ್ಲ, ನಿಮ್ಮ ಎಲ್ಲಾ ಕೆಲಸಗಳನ್ನು ಸಮಯಕ್ಕೆ ಸರಿಯಾಗಿ ಮುಗಿಸ್ತೀರಾ. ನಿಮ್ಮ ಮನೆಯ ಪೂರ್ವ ದಿಕ್ಕಿನ ಗೋಡೆಯಲ್ಲಿ ಗಡಿಯಾರವನ್ನ ಇಟ್ಟರೆ ಲಕ್ಷ್ಮಿಯು ನಿಮ್ಮ ಮನೆಯಲ್ಲಿ ಸದಾ ನೆಲೆಸ್ತಾಳೆ ಮತ್ತು ಮನೆ ಸಂತೋಷದಿಂದ ಕೂಡಿರುತ್ತದೆ. ಹಾಗಾಗಿ ಗಡಿಯಾರವನ್ನ ಪೂರ್ವ ದಿಕ್ಕಿನಲ್ಲಿ ಇಡುವುದು ತುಂಬಾ ಮಂಗಳಕರವಾಗಿದೆ. ಇದು ನಿಮ್ಮ ಮನೆಯಲ್ಲಿ ಎಂದಿಗೂ ಕೂಡ ಆರ್ಥಿಕ ಸಮಸ್ಯೆಗಳನ್ನು ಉಂಟು ಮಾಡೋದಿಲ್ಲ. ಜೊತೆಗೆ ಮನೆಯ ಸದಸ್ಯರು ಪರಸ್ಪರ ಖುಷಿಯಾಗಿರ್ತಾರೆ. ಗಡಿಯಾರವನ್ನ ಯಾವುದೇ ಸಂದರ್ಭದಲ್ಲೂ ಬಾಗಿಲಿನ ಮೇಲೆ ಇಡಬಾರದು. ನಿಮ್ಮ ಮನೆಯಲ್ಲಿ ಗಡಿಯಾರವನ್ನ ಹಾಕೋಕೆ ಇದು ಸರಿಯಾದ ಸ್ಥಳವಲ್ಲ. ಹೆಚ್ಚಿನವರಿಗೆ ಗಡಿಯಾರವನ್ನ 5 ನಿಮಿಷ
ಮುಂದೆ ಇಡುವಂತಹ ಅಭ್ಯಾಸ ಇರುತ್ತೆ. ಆದರೆ ಸಮಯವನ್ನು ಮುಂದಕ್ಕೆ ಅಥವಾ ಹಿಂದಕ್ಕೆ ಇಡುವುದು ಶುಭವಲ್ಲ. ಯಾಕಂದ್ರೆ ಗಡಿಯಾರದ ಸಮಯವು ಮುಂದಕ್ಕೆ ಇದ್ರೆ ಆಗೋ ಕೆಲಸಗಳು ಮುಂದೆ ಹೋಗುತ್ತವೆ ಮತ್ತು ಹಿಂದುಳಿದರೆ ನಿಮ್ಮ ಟೈಮ್ ಕೂಡ ಕೆಟ್ಟು ಹೋಗುತ್ತೆ. ಅಂದ್ರೆ ಆಗೋ ಕೆಲಸಗಳು ಕೂಡ ಹಿಂದೆ ಉಳಿಯುತ್ತವೆ. ಹಾಗಾಗಿ ಮನೆಯ ಗಡಿಯಾರವನ್ನ ಯಾವಾಗಲೂ ಸರಿಯಾದ ಸಮಯಕ್ಕೆ ಇಡಬೇಕು. ಮನೆಯ ಗಡಿಯಾರವನ್ನ ಹಾಲಲ್ಲಿ ಹಾಕಬೇಕು. ಬೆಳಗ್ಗೆ ಎದ್ದ ತಕ್ಷಣ ಕಾಣುವಂತೆ ಹಾಕಿಕೊಳ್ಬಾರ್ದು. ಅಂದ್ರೆ ಮಲಗುವ ಕೋಣೆಯಲ್ಲಿ ಹಾಕದೇ ಇರೋದೇ ಒಳ್ಳೆಯದು. ಬಹಳ ದಿನಗಳಿಂದ ಮಾಡಬೇಕು ಅಂತ ಅಂದುಕೊಂಡಿರುವ ಕೆಲಸ ಆಗದೇ ಇದ್ರೆ, ಬರಬೇಕಾದ ಹಣ ಬರದೇ ಇದ್ರೆ ಮನೆಯಲ್ಲಿ ಗಡಿಯಾರವನ್ನು ಉತ್ತರ ದಿಕ್ಕಿಗೆ ಇಡಬೇಕು. ಇದರಿಂದ ನಿಂತಿರೋ ಕೆಲಸಗಳಿಗೆ ಚಾಲನೆ ಸಿಕ್ಕಂತಾಗುತ್ತೆ ಅನ್ನೋದು ವಾಸ್ತುಶಾಸ್ತ್ರದ ಬಂಗಾರದಂತಹ ಸಲಹೆ. ಗೋಲಾಕಾರದ ಗಡಿಯಾರ ಬಹಳ ಒಳ್ಳೆಯದು. ಹಾಗಾಗಿ ಮನೆಯಲ್ಲಿ ಗೋಲಾಕಾರದ ಗಡಿಯಾರ ಮತ್ತು ಆಫೀಸ್ನಲ್ಲಿಯೂ ಕೂಡ ಗೋಲಾಕಾರದ ಗಡಿಯಾರವನ್ನ ಹಾಕಬೇಕು. ಚೌಕಾಕಾರದ ಗಡಿಯಾರ ಸೂಕ್ತ ಅಲ್ಲ. ಗೋಲಾಕಾರದ ಗಡಿಯಾರದಿಂದ ಶುರುವಾಗುತ್ತೆ. ಹಾಗಾಗಿ ಮನೆಯಲ್ಲಿ ಮತ್ತು ಆಫೀಸ್ನಲ್ಲಿ ಗೋಲಾಕಾರದ ಗಡಿಯಾರವನ್ನು ಹಾಕಬೇಕು. ಗೋಲಾಕಾರದ ಗಡಿಯಾರ ಹೊಸ ಅವಕಾಶಗಳನ್ನು ಹೊತ್ತು ತರುತ್ತೆ. ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನ ಹಾಕಬಾರ್ದು. ಯಾಕಂದ್ರೆ ದಕ್ಷಿಣ ದಿಕ್ಕಿಗೆ ಗಡಿಯಾರವನ್ನ ಹಾಕಿದ್ರೆ ಸಂಕಷ್ಟಗಳು ಎದುರಾಗುತ್ತೆ. ಅಂತಹ ಮನೆಯಲ್ಲಿ ಬೆಳವಣಿಗೆ ಆಗುವುದಿಲ್ಲ. ದಕ್ಷಿಣ ದಿಕ್ಕಿಗೆ ನೀವೇನಾದ್ರೂ ಗಡಿಯಾರವನ್ನ ಹಾಕಿದ್ರೆ ಮೊದಲು ಅದನ್ನ ತೆಗೀರಿ ಅನ್ನುತ್ತೆ ವಾಸ್ತುಶಾಸ್ತ್ರ. ಇನ್ನು ಬಾಗಿಲಿನ ಮೇಲೆ ಹಾಕುವಂತಹ ಗಡಿಯಾರ ಆ ಮನೆಗೆ ಅಥವಾ ಆಫೀಸ್ಗೆ ಒಳಿತನ್ನ ಮಾಡೋದಿಲ್ಲ. ಸಮಯದ ಕೆಳಗೆ ನಾವು ಓಡಾಡಬಾರ್ದು. ಇದು ಒಳ್ಳೆಯ ಸಂಕೇತ ಅಲ್ಲ. ಆಫೀಸ್ನಲ್ಲಿ ನೀವು ಗಡಿಯಾರವನ್ನ ನೋಡೋದಾದ್ರೆ ಉತ್ತರ ದಿಕ್ಕಿನಲ್ಲಿ ಗಡಿಯಾರವನ್ನ ನೋಡಿದ್ರೆ ಕೆಲಸದಲ್ಲಿ ಅಭಿವೃದ್ಧಿ ಆಗುತ್ತೆ. ಅಲ್ಲದೆ ಸಹೋದ್ಯೋಗಿಗಳು ನಿಮಗೆ ಸಹಕಾರ ನೀಡುತ್ತಾರೆ. ನಿಮ್ಮ ಕೆಲಸದಲ್ಲಿ ಏಳಿಗೆ ಇರುತ್ತೆ. ಮತ್ತು ಮನೆಯಲ್ಲಿ ಉತ್ತರ ದಿಕ್ಕಿಗೆ ಗಡಿಯಾರ ಇದ್ರೆ ಸಮೃದ್ಧಿ ಹೆಚ್ಚಾಗುತ್ತೆ. ಗಡಿಯಾರ ಚೆನ್ನಾಗಿದೆ ಅಂತ ಯಾವ ಆಕಾರದ ಅಥವಾ ಬಣ್ಣದ ಗಡಿಯಾರವನ್ನು ತಂದು ಮನೆಯಲ್ಲಿ ಯಾವುದೋ ಭಾಗದಲ್ಲಿ ಹಾಕಿ ಕಷ್ಟಕ್ಕೆ ಗುರಿಯಾಗಬೇಡಿ. ಗಡಿಯಾರದ ಬಣ್ಣ, ಆಕಾರ, ಗಡಿಯಾರ ಹಾಕುವಂತಹ ದಿಕ್ಕು ಎಲ್ಲವನ್ನು ತಿಳಿದ್ರೆ ತುಂಬಾನೇ ಒಳ್ಳೆಯದು ಅನ್ನುತ್ತೆ ವಾಸ್ತುಶಾಸ್ತ್ರ. ವೀಕ್ಷಕರೇ, ನೋಡಿದ್ರಲ್ವಾ ಮನೆಯಲ್ಲಿ ಗಡಿಯಾರ ಯಾವ ದಿಕ್ಕಿಗಿದ್ರೆ ಶುಭವಾಗುತ್ತೆ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ತಿಳಿಸಿಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹಾಗೇನೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಮಸ್ತ ವೀಕ್ಷಕರಿಗೆ ಶ್ರೀ ಗುರು ಸಾಯಿಬಾಬಾ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸ್ಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.